ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ರಾಜ್ಯಶಾಸ್ತ್ರ ವಿಭಾಗದ 2ನೇ ಅಧ್ಯಾಯವಾದಂತಹ ಭಾರತದ ವಿದೇಶಾಂಗ ನೀತಿಯ ಕುರಿತು ಚರ್ಚಿಸೋಣ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಾಧ್ಯಮ ಮತ್ತು ಪತ್ರಿಕೆಗಳಲ್ಲಿ ಒಂದು ವಿಷಯ ಚರ್ಚೆ ಆಗುತ್ತಿರುವುದನ್ನ ತಾವೆಲ್ಲ ಗಮನಿಸಿದ್ದೀರಿ. ಆ ಒಂದು ವಿಷಯ ಭಾರತ ಮತ್ತು ಚೀನಾ ನಡುವೆ ನಡೆದಿರುವಂತಹ ಒಂದು ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಆ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಆಗಿರುವಂತಹದ್ದು ಏನು? ಆ ಎಲ್ಲ ಘಟನಾವಳಿಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಈ ಕಳೆದ ತಿಂಗಳು LAC ಅಂತ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅನ್ನುವಂತಹ ಒಂದು ರೇಖೆಯನ್ನ ದಾಟಿಕೊಂಡು ಚೀನಿ ಸೈನಿಕರು ಭಾರತದ ಕೆಲವು ಸ್ಥಳಗಳನ್ನ ಆಕ್ರಮಿಸಿಕೊಂಡ್ರು ಅನ್ನುವಂಥದ್ದು. ಆ ಚೀನಿ ಸೈನಿಕರನ್ನ ಭಾರತೀಯ ಸೈನಿಕರು ಯಾವ ರೀತಿ ಅವರಿಗೆ ಪ್ರತ್ಯುತ್ತರವನ್ನ ನೀಡಿದ್ರು ಅನ್ನುವಂಥದ್ದನ್ನ ನಾವೆಲ್ಲ ನೋಡಿ ತಿಳ್ಕೊಂಡಿದ್ದೇವೆ. ಈ ಎಲ್ಲ ಘಟನಾವಳಿಗಳು ನಡೆದಿರುವಂತಹ ಸಂದರ್ಭದಲ್ಲಿ ಒಂದು ಮಾತು ಎಲ್ಲರ ಬಾಯೊಳಗೂ ಕೇಳಿ ಬರ್ತಾ ಇರುವಂತಹದ್ದು ಏನದು? ನಮ್ಮ ವಿದೇಶಾಂಗ ನೀತಿಯನ್ನ ಪುನರ್ ವಿಮರ್ಶಿಸುವ ಕಾಲ ಬಂದಿದೆ ಅಂತ. ಹಾಗಾದ್ರೆ ವಿದೇಶಾಂಗ ನೀತಿ ಅಂದ್ರೆ ಏನು? ಯಾವುದನ್ನ ಚೀನಾದೊಂದಿಗೆ ಅಷ್ಟೇ ಅದು ವಿದೇಶಾಂಗ ನೀತಿ ಸಂಬಂಧಿಸಿದೆಯಾ ಅಥವಾ ಬೇರೆ ರಾಷ್ಟ್ರಗಳಿಗೂ ಅದು ಸಂಬಂಧಿಸಿದೆಯಾ ಅನ್ನುವಂತಹ ವಿಚಾರವನ್ನ ಈಗ ತಿಳಿದುಕೊಳ್ಳಬೇಕಾಗಿರುವಂತ ಒಂದು ವಿಷಯ. ಅಂದ್ರೆ ವಿದೇಶಾಂಗ ನೀತಿ ಅಂದ್ರೆ ಏನು? ಒಂದು ರಾಷ್ಟ್ರ ಅನ್ಯ ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಎಂದು ಕರೆಯುತ್ತಾರೆ. ಒಂದು ಅಂಕದ ಪ್ರಶ್ನೆಯಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗೆ ಉತ್ತರ ಇದು. ವಿದೇಶಾಂಗ ನೀತಿ ಎಂದರೇನು ಅಂತ. ಏನಂದ್ರೆ ಒಂದು ರಾಷ್ಟ್ರ ಅನ್ಯ ರಾಷ್ಟ್ರದೊಂದಿಗೆ ವ್ಯವಹರಿಸುವ ನೀತಿ. ಇದರ ಅರ್ಥವನ್ನ ನೋಡಲಾಗಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ಇದನ್ನ ನಾವು ವಿದೇಶಾಂಗ ನೀತಿ ಅಂತ ಕರಿತೀವಿ. ಒಂದು ರಾಷ್ಟ್ರ ಬೇರೆ ರಾಷ್ಟ್ರದವರೊಂದಿಗೆ ಯಾಕೆ ವ್ಯವಹರಿಸಬೇಕು ಅನ್ನುವಂಥದ್ದು. ಅದು ತನ್ನ ದೇಶದ ಆರ್ಥಿಕ ಅಭಿವೃದ್ಧಿಗೆ ವಿಚಾರದಿಂದ ಆಗಿರಬಹುದು ಅಥವಾ ಅದು ರಕ್ಷಣೆ ದೃಷ್ಟಿಯಿಂದ ಆಗಿರಬಹುದು. ನಾವು ನಮ್ಮ ಪಕ್ಕದ ರಾಷ್ಟ್ರದವರೊಂದಿಗೆ ಸಂಬಂಧವನ್ನ ಬೆಳೆಸಿದಾಗ ಮಾತ್ರ ಅದು ದೇಶದ ಅಭಿವೃದ್ಧಿಗೆ ಪೂರಕ ಆಗಿರುವಂತಹದ್ದು. ನಮ್ಮ ನೆರೆ ಮನೆಯವರ ಜೊತೆ ನಾವು ಯಾವ ರೀತಿ ಸಂಬಂಧವನ್ನ ಬೆಳೆಸ್ಕೋತೇವು, ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬದುಕ್ತೇವು, ಅದು ನಮ್ಮ ಸಾಮಾಜಿಕ ಸಂಬಂಧವನ್ನ ಬೆಸೆಯುವಂತದ್ದಾಗಿರ್ತದಲ್ಲ. ಅದೇ ರೀತಿ ಬೇರೆ ರಾಷ್ಟ್ರದವರೊಂದಿಗೆ ನಾವು ವ್ಯವಹರಿಸುವಾಗಲೂ ಕೂಡ ಅತ್ಯಂತ ಕಾಳಜಿಯುತವಾಗಿ ಅದು ನಮ್ಮ ದೇಶಕ್ಕೆ ಪೂರಕವಾಗಿರುವಂತಹ ವಾತಾವರಣವನ್ನ ನಾವು ನಿರ್ಮಿಸಿಕೊಳ್ಬೇಕಾಗಿರುವಂತದ್ದು ಎಲ್ಲ ರಾಷ್ಟ್ರಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಒಳ್ಳೆಯದು ಅಂತ. ಅದೇ ರೀತಿ ಭಾರತದ ವಿದೇಶಾಂಗ ನೀತಿಯನ್ನು ಕೂಡ ಇದೇ ರೀತಿ ಇರಬೇಕು, ನಾವು ಈ ರೀತಿನೇ ಬೇರೆ ದೇಶದವರೊಂದಿಗೆ ವರ್ತಿಸಬೇಕು ಅನ್ನುವಂತಹ ಈ ನೀತಿಯನ್ನ ನಮಗೆ ತಿಳಿಸಿಕೊಟ್ಟವರು ಅಂತಂದ್ರೆ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು. ಇವರನ್ನ ನಮ್ಮ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕರೀತಾರೆ. ವಿದೇಶಾಂಗ ನೀತಿಯ ಶಿಲ್ಪಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನಾವು ಅಂದ್ರೆ ಭಾರತೀಯರು ಬೇರೆ ದೇಶದವರೊಂದಿಗೆ ಯಾವ ರೀತಿ ವ್ಯವಹರಿಸಬೇಕು ಅನ್ನುವಂತಹ ನೀತಿಯನ್ನ ನಮಗ್ ಮೊದಲೇ ತಿಳಿಸಿ ಒಂದೊಂದು ಪ್ಲಾನ್ ಹಾಕಿಕೊಟ್ಟಿದ್ದಾರೆ. ಆ ಯೋಜನೆಯಂತೆಯೇ ಇಲ್ಲಿಯವರೆಗಿನ ಎಲ್ಲ ಸರ್ಕಾರಗಳು ನಡೆದುಕೊಂಡು ಬಂದಿರೋದ್ರಿಂದಾನೇ ಭಾರತ ಇಂದು ಇಡೀ ಜಗತ್ತಿನ ತುಂಬಾ ಶಾಂತಿ ದೂತ ರಾಷ್ಟ್ರ ಅಂತ ಮುಂಚೂಣಿಯಲ್ಲಿರುವಂತದ್ದು. ಈ ನಮ್ಮ ಪಂಡಿತ್ ನೆಹರೂರವರು ನಮ್ಮ ವಿದೇಶಾಂಗ ನೀತಿಯನ್ನ ರೂಪಿಸಿದ್ದು ಇಂದು ನಿನ್ನೆ ಮೊನ್ನೆ ಅಲ್ಲ. ಇದು 1946 ಸೆಪ್ಟೆಂಬರ್ 7ರಂದು ಭಾರತದ ವಿದೇಶಾಂಗ ನೀತಿ ರಚನೆಯಾಯಿತು. ಇದರ ರಚನೆ ಆದದ್ದು 1946
ಸೆಪ್ಟೆಂಬರ್ 7ರಂದು. ಭಾರತದ ವಿದೇಶಾಂಗ ನೀತಿ ಯಾವಾಗ ರಚನೆಯಾಯಿತು ಮತ್ತು ಅದರ ಶಿಲ್ಪಿ ಯಾರು ಅನ್ನುವಂಥದ್ದು ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಶ್ನೆ, ನೆನ್ಪಿಟ್ಕೋರಿ ಮಕ್ಕಳೇ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಎಂದು ಇವರನ್ನು ಕರೆಯುತ್ತಾರೆ ಅಂತ ಕೆಳಗೆ 4 ಆಪ್ಷನ್ ಕೊಟ್ಟು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೇಳಬಹುದು. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ನಮ್ಮ ವಿದೇಶಾಂಗ ನೀತಿಯನ್ನ ರೂಪಿಸಿರೋದ್ರಿಂದ ಅವರನ್ನ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕರೀತಾರೆ. 1946 ಸೆಪ್ಟೆಂಬರ್ 7ರಂದು ನಮ್ಮ ವಿದೇಶಾಂಗ ನೀತಿ ರಚನೆಯಾಯಿತು. ಅಂದ್ರೆ ನಮ್ಮ ನೆರೆಯ ರಾಷ್ಟ್ರದವರೊಂದಿಗೆ ನಾವು ಈ ರೀತಿ ವ್ಯವಹರಿಸೋಣ ಅಂತ ಮುಂದಾಲೋಚನೆ ಮಾಡಿಕೊಂಡು ನಮ್ಮ ಒಂದು ನೀತಿಯನ್ನ ರೂಪಿಸಿಕೊಟ್ರು. ಹಾಗಾದ್ರೆ ನಮ್ಮ ವಿದೇಶಾಂಗ ನೀತಿಯ ಉದ್ದೇಶಗಳೇನು, ಯಾವ ಉದ್ದೇಶಗಳಿಗಾಗಿ ಈ ಒಂದು ವಿದೇಶಾಂಗ ನೀತಿಯನ್ನ ರೂಪಿಸಬೇಕು? ಪ್ರತಿಯೊಂದು ರಾಷ್ಟ್ರ ತನ್ನದೇ ಆದಂತಹ ಒಂದು ವಿದೇಶಾಂಗ ನೀತಿಯನ್ನ ಹೊಂದಿರ್ತದ. ಹಂಗ ಯಾಕೆ ಆ ನೀತಿಯನ್ನ ಮೊದಲೇ ಮಾಡ್ಕೊಂಡಿರ್ಬೇಕು, ಅದರ ಉದ್ದೇಶ ಏನು ಅನ್ನುವಂಥದ್ದನ್ನ ಈಗ ನೋಡೋಣ. ವಿದೇಶಾಂಗ ನೀತಿಯ ಉದ್ದೇಶಗಳು. ನಮ್ಮ ವಿದೇಶಾಂಗ ನೀತಿಯನ್ನ ರೂಪಿಸುವಂತಹ ಸಂದರ್ಭದಲ್ಲಿ ಯಾವ ಯಾವ ಉದ್ದೇಶಗಳನ್ನ ಇಟ್ಕೊಂಡಿದ್ರು ಅಂದಿನ ನಾಯಕರು ಅಂತಂದ್ರೆ, ಮೊದಲನೇದಾಗಿ ಬರುವಂತದ್ದು ರಾಷ್ಟ್ರದ ಭದ್ರತೆ. ಯಾವುದೇ ಒಂದು ರಾಷ್ಟ್ರ ವಿದೇಶಾಂಗ ನೀತಿಯನ್ನು ರೂಪಿಸಬೇಕಾದ್ರೆ ಅದರ ಮೊದಲ ಆದ್ಯತೆ ಇರೋದು ತನ್ನ ರಾಷ್ಟ್ರದ ಭದ್ರತೆಯ ಕುರಿತು. ಯಾಕಂದ್ರೆ ಆಂತರಿಕ ಭದ್ರತೆ ಇರ್ಬೋದು ಅಥವಾ ಬಾಹ್ಯ ಭದ್ರತೆಯ ದೃಷ್ಟಿಯಲ್ಲಿ ಬೇರೆ ನೆರೆಮನೆಯವರು ಅಥವಾ ನೆರೆ ರಾಷ್ಟ್ರದವರು ನಮ್ಮ ರಾಷ್ಟ್ರದ ಮೇಲೆ ದಾಳಿ ಮಾಡಿದ್ರೆ ಅದರದ್ದು ಪರಿಣಾಮ ಹೆಚ್ಚಾಗಿರುವಂಥದ್ದು, ಅಥವಾ ನಮಗ್ ಅನ್ಯ ರಾಷ್ಟ್ರದವ್ರು ಏನೋ ಅಥವಾ ದೂರದ ದೇಶದವ್ರು ಯಾರು ತೊಂದರೆ ಕೊಡ್ತಾ ಇದ್ರ ತಕ್ಷಣ ನಮ್ಮ ನೆರವಿಗೆ ಬರುವಂಥವ್ರು ಅಂತಂದ್ರೆ ನಮ್ಮ ನೆರೆಯ ರಾಷ್ಟ್ರದವರು. ಹೀಗಾಗಿ ನಾವು ಅವರೊಂದಿಗೆ ಉತ್ತಮ ಬಾಂಧವ್ಯವನ್ನ ಬೆಳೆಸಿದ್ದೇ ಆದ್ರೆ ನಮಗೆ ಕಷ್ಟ ಕಾಲ ಬಂದಿರುವಂತಹ ಸಂದರ್ಭದಲ್ಲಿ ಅವರು ತಕ್ಷಣಕ್ಕೆ ಸಹಾಯ ಬರ್ತಾರೆ. ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಏನ್ ಮಾಡ್ಬೋದು ಅಂದ್ರೆ ನಮ್ಮ ರಾಷ್ಟ್ರವನ್ನ ಭದ್ರತೆಯಿಂದ ಕಾಪಾಡಿಕೊಳ್ಬಹುದು ಅನ್ನುವಂತ ಒಂದು ಉದ್ದೇಶ. ಇನ್ನು ಎರಡನೇದಾಗಿ ರಾಷ್ಟ್ರದ ಆರ್ಥಿಕ ಬಲವರ್ಧನೆ. ರಾಷ್ಟ್ರದ ಆರ್ಥಿಕ ಬಲವರ್ಧನೆ. ನಮ್ಮ ರಾಷ್ಟ್ರವನ್ನ ಆರ್ಥಿಕವಾಗಿ ಸದೃಢಗೊಳಿಸಬೇಕು ಅಂತಂದ್ರೆ ಅದು ವಿದೇಶಾಂಗ ನೀತಿಯಿಂದ ಮಾತ್ರ ಸಾಧ್ಯ. ಅಂದ್ರೆ ನಮ್ಮ ನೆರೆಯ ರಾಷ್ಟ್ರದವರೊಂದಿಗೆ ನಾವು ವ್ಯಾಪಾರ ವಹಿವಾಟು ಅಥವಾ ವ್ಯಾಪಾರ ಸಂಬಂಧವನ್ನು ಇಟ್ಕೊಂಡ್ರೆ ಮಾತ್ರ ಅದು ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕ ಆಗಿರುವಂತಹದ್ದು. ನಮ್ಮಲ್ಲಿ ಬೆಳೆಯುವಂತಹ ಉತ್ಪನ್ನಗಳನ್ನ ಆ ದೇಶಕ್ಕೆ, ಆ ದೇಶದಲ್ಲಿ ಸಿಗುವಂತಹ ಉತ್ಪನ್ನಗಳನ್ನ ನಮ್ಮ ದೇಶಕ್ಕೆ ತರಿಸ್ಕೊಂಡು ಆಮದು, ರಫ್ತು, ಪುನರ್ ರಫ್ತು ಈ ಎಲ್ಲಾ ವಹಿವಾಟುಗಳು ನಡೆದಾಗ ಮಾತ್ರ ಅದು ಆರ್ಥಿಕವಾಗಿ ಆ ದೇಶದ ಅಭಿವೃದ್ಧಿಗೆ ಪೂರಕ ಆಗಿರುವಂತಹದ್ದು. ಈಗ ಚೀನಾದ ಎಷ್ಟೋ ಉತ್ಪನ್ನಗಳು ಭಾರತಕ್ಕೆ ಬರ್ತಾವು, ಭಾರತದ ಎಷ್ಟೋ ಉತ್ಪನ್ನಗಳನ್ನ ಚೀನಾ ಬಳಕೆ ಮಾಡ್ತದ. ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳಿಂದ ಅವರ ಕೆಲವು ಉತ್ಪನ್ನಗಳನ್ನ, ಅವರ ಕೆಲವು ಆ್ಯಪ್ಗಳನ್ನ ನಾವೀಗ ಬ್ಯಾನ್ ಮಾಡ್ಬಿಡ್ತು, ಭಾರತ ಸರ್ಕಾರ ಬಂದ್ ಮಾಡ್ಬಿಡ್ತು, ಅವನ್ನೆಲ್ಲ ಬಳಸಬಾರ್ದು ಅಂತ. ಅದರಿಂದ ಆರ್ಥಿಕವಾಗಿ ಚೀನಾಕ್ಕೆ ನಷ್ಟ ಆಯಿತು. ಅದೇ ರೀತಿ ಚೀನಾದವರು ಕೂಡ ಭಾರತದ ಕೆಲವು ಉತ್ಪನ್ನಗಳನ್ನ ಬಳಸುವುದಿಲ್ಲ ಅಂತ ಬ್ಯಾನ್ ಮಾಡಿದ್ರೆ ಅದರ ಪರಿಣಾಮ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಕೂಡ ಆಗುವಂಥದ್ದು. ಇದನ್ನೆಲ್ಲ ಬೇಡ ಅಂತಾನೆ ಅಥವಾ ಈ ರೀತಿ ಯಾವುದು ಘಟನೆಗಳು ಆಗಬಾರ್ದು ಅಂತಾನೆ ವಿದೇಶಾಂಗ ನೀತಿಯನ್ನ ರೂಪಿಸಿರ್ತಾರ. ಅಂದ್ರೆ ಅನ್ಯ ರಾಷ್ಟ್ರದವರೊಂದಿಗೆ ನಾವು ವ್ಯಾಪಾರ ಸಂಬಂಧವನ್ನು ಕೂಡ ಸರಿಯಾಗಿ ಇಟ್ಕೊಳ್ಳೋಣ ಅಂತ ಅನ್ನುವಂಥ ವಿಚಾರ ಈ ಒಂದು ವಿದೇಶಾಂಗ ನೀತಿಯಲ್ಲಿ ಸೇರಿಕೊಂಡಿರುವಂತಹ ಅಂಶ. ಆರ್ಥಿಕವಾಗಿ ಪ್ರತಿಯೊಂದು ರಾಷ್ಟ್ರ ಸದೃಢ ಆಗಿರಬೇಕು ಅಂತಂದ್ರೆ ಅದು ಬೇರೆ ರಾಷ್ಟ್ರದವರೊಂದಿಗೆ ವ್ಯಾಪಾರ ಸಂಬಂಧವನ್ನ ಇಟ್ಟುಕೊಳ್ಳುವುದು ಅನಿವಾರ್ಯ ಕೂಡ ಅನ್ನುವಂಥದ್ದು. ಇನ್ನು ಮೂರನೇದಾಗಿ
ಸಂಸ್ಕೃತಿ ಮತ್ತು ಮೌಲ್ಯಗಳ ಪ್ರಚಾರಕ್ಕೆ ವಿದೇಶಾಂಗ ನೀತಿ ಬೇಕು. ಸಂಸ್ಕೃತಿ ಮತ್ತು ಮೌಲ್ಯಗಳ ಪ್ರಚಾರ. ನೋಡಿ, ವಿದೇಶಾಂಗ ನೀತಿಯನ್ನ ರೂಪಿಸೋದ್ರಿಂದ ನಮ್ಮ ದೇಶದ ಸಂಸ್ಕೃತಿ ಮೌಲ್ಯಗಳು ಇನ್ನೊಂದು ದೇಶಕ್ಕೆ ಪ್ರಚಾರ ಆಗ್ತವೆ. ಇಲ್ಲಿ ಬೇರೆ ದೇಶಕ್ಕೆ ಪ್ರಚಾರ ಅಥವಾ ಆರ್ಥಿಕ ಬಲವರ್ಧನೆ ಅಥವಾ ವಿದೇಶಾಂಗ ನೀತಿ ಅಂದ್ರೆ ಕೇವಲ ಚೀನಾದೊಂದಿಗೆ ಅಂತ ಮಾತ್ರ ಹೋಲಿಕೆ ಮಾಡಿಕೊಳ್ಬೇಡಿ. ಇದು ನಮ್ಮ ಸುತ್ತಮುತ್ತಲಿರುವ ಎಲ್ಲಾ ದೇಶಗಳೊಂದಿಗೂ ನಮ್ಮ ನೀತಿಯನ್ನ ತೋರಿಸ್ತದ. ಬೇರೆ ದೇಶದವರೊಂದಿಗೆ ನಾವು ಉತ್ತಮವಾದಂತಹ ಬಾಂಧವ್ಯವಿಟ್ಕೊಂಡು ಅಂತಂದ್ರೆ ಅದು ಆ ದೇಶಕ್ಕೆ ನಮ್ಮ ಸಂಸ್ಕೃತಿಯನ್ನ ಕಲಿಸ್ಲಿಕ್ಕೆ, ನಮ್ಮ ಮೌಲ್ಯಗಳನ್ನ ಪ್ರಚಾರ ಮಾಡ್ಲಿಕ್ಕೆ, ಆ ದೇಶದಲ್ಲಿ ಇರ್ತಕ್ಕಂಥ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಮೌಲ್ಯಗಳನ್ನ ನಮ್ಮ ದೇಶದಲ್ಲಿ ಅಳವಡಿಸಿಕೊಳ್ಳಿಕ್ಕೆ, ಸಂಸ್ಕೃತಿಯ ಪ್ರಚಾರಕ್ಕೆ ಒಂದು ಉತ್ತಮ ಅಡಿಪಾಯ ಆಗುವಂಥದ್ದು ನಮ್ಮ ವಿದೇಶಾಂಗ ನೀತಿ ಆಗ್ತದೆ. ಅದಕ್ಕ ಪ್ರತಿಯೊಂದು ರಾಷ್ಟ್ರ ವಿದೇಶಾಂಗ ನೀತಿಯನ್ನ ಹೊಂದಿರಬೇಕು ಅಂತ ಹೇಳ್ತಾರೆ. ಇನ್ನು 4ನೇದಾಗಿ ಬರುವಂಥದ್ದು ಮಿತ್ರ ರಾಷ್ಟ್ರದೊಂದಿಗೆ ಕೂಡಿಕೊಂಡು ವಿರೋಧಿ ರಾಷ್ಟ್ರಗಳನ್ನ ಹತ್ತಿಕ್ಕುವುದು. ಮಿತ್ರ ರಾಷ್ಟ್ರದೊಂದಿಗೆ ಕೂಡಿಕೊಂಡು ವಿರೋಧಿ ರಾಷ್ಟ್ರವನ್ನು ಹತ್ತಿಕ್ಕುವುದು. ಅಕಸ್ಮಾತ್ ಆಗಿ ನಮ್ಮ ರಾಷ್ಟ್ರಕ್ಕೆ ಏನಾದರೂ ತೊಂದರೆ ಆದ್ರೆ ಅಥವಾ ಏನಾದ್ರೂ ಸಮಸ್ಯೆಗಳು ಬಂದಾಗ ಅಥವಾ ಮತ್ತೊಂದು ಶತ್ರು ರಾಷ್ಟ್ರ ನಮ್ಮ ರಾಷ್ಟ್ರದ ಮೇಲೆ ಏನಾದ್ರೂ ದಾಳಿ ದಬ್ಬಾಳಿಕೆ ಮಾಡುವ ಸಂದರ್ಭ ಬಂದ್ರೆ ಆಗ ತಕ್ಷಣಕ್ಕೆ ನಮ್ಮ ನೆರೆಯ ರಾಷ್ಟ್ರದವರು ನಮ್ಮ ಸಹಾಯಕ್ಕೆ ಬರ್ತಾರು. ಅಂದ್ರೆ ಆ ನಮ್ಮ ಮಿತ್ರ ನೆರೆಯ ರಾಷ್ಟ್ರಗಳೊಂದಿಗೆ ಕೂಡಿಕೊಂಡು ನಾವು ನಮ್ಮ ವಿರೋಧಿ ರಾಷ್ಟ್ರವನ್ನ ಹತ್ತಿಕ್ಬೋದು. ಅಂದ್ರೆ ನಮ್ಮ ಬಲವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಕೂಡ ಏನಾಗ್ತದ ಅಂದ್ರ ವಿದೇಶಾಂಗ ನೀತಿ ಸಹಾಯಕ ಆಗ್ತದ ಅನ್ನುವಂಥದ್ದು. ಈ ಒಟ್ಟಾರೆ ಎಲ್ಲ ಅಂಶಗಳಿಂದ ಏನಾಗ್ತದ ಅಂತಂದ್ರೆ ಎಲ್ಲಾ ನಾವು ಪಕ್ಕದ ಮನೆಯವ್ರ ಜೊತೆ ನಾವು ಒಳ್ಳೆ ಬಾಂಧವ್ಯ ಚೆನ್ನಾಗಿದ್ದು ಅಂತಂದ್ರ ಇಡೀ ಒಂದು ಓಣಿ ಶಾಂತಿಯಿಂದ ಕೂಡಿರ್ತದ. ಒಂದು ಓಣಿ ಶಾಂತ ಆಯ್ತು ಅಂತಂದ್ರ ಒಂದು ಇಡೀ ಗಲ್ಲಿ ಶಾಂತಿ ಇರ್ತೈತಿ. ಒಂದು ಗಲ್ಲಿಯಿಂದ ಒಂದು ಊರು, ಒಂದು ಊರಿನಿಂದ ಒಂದು ಜಿಲ್ಲೆ, ರಾಜ್ಯ, ದೇಶ, ಹಿಂಗೆ ಇಡೀ ದೇಶ ಶಾಂತ ಪರಿಸ್ಥಿತಿಯಿಂದ ನಿರ್ಮಾಣ ಇರ್ಲಿಕ್ಕೆ ಹೇಗೆ ಒಂದೊಂದು ಮನೆ ಕೂಡ ಕಾರಣ ಆಗ್ತಾವಲ್ಲ, ಅದೇ ರೀತಿ ವಿಶ್ವ ಶಾಂತಿ ಮತ್ತು ಸಹಬಾಳ್ವೆ ನಡೆಸಲಿಕ್ಕೆ ಪ್ರತಿಯೊಂದು ರಾಷ್ಟ್ರ ವಿದೇಶಾಂಗ ನೀತಿಯನ್ನ ಹೊಂದಿರಲೇಬೇಕು ಅನ್ನುವಂಥದ್ದು. ವಿಶ್ವ ಶಾಂತಿ ಮತ್ತು ಸಹಬಾಳ್ವೆಗಾಗಿ ವಿಶ್ವ ಶಾಂತಿ ಮತ್ತು ಸಹಬಾಳ್ವೆ. ಯಾವುದೇ ರಾಷ್ಟ್ರದೊಂದಿಗೆ ವೈರತ್ವ, ವಿರೋಧ, ಕದನ ಇದ್ಯಾವುದೂ ಇಲ್ಲದೆ ನಮ್ಮಲ್ಲಿ ಇಲ್ಲದೆ ಇರುವಂತಹದ್ದನ್ನ ಅಲ್ಲಿಂದ ತಂದು ಅಲ್ಲಿ ಇಲ್ಲದೆ ಇರುವಂತಹ ಉತ್ಪನ್ನ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಮೌಲ್ಯ ಆಗಿರ್ಬೋದು, ಅದನ್ನ ಕೊಡೋದು ತಗೊಳ್ಳೋದು ಈ ರೀತಿ ಮಾಡ್ತಾ ಹೋದ್ರೆ ಅದು ವಿಶ್ವ ಶಾಂತಿಗೆ ಸಹಾಯಕ ಆಗಿರುವಂತಹದ್ದು. ಈ ರೀತಿ ಸಹಬಾಳ್ವೆ, ಪ್ರತಿಯೊಬ್ಬರು ಒಬ್ಬರಿಗೊಬ್ರು ಸಹಬಾಳ್ವೆಯ ಜೀವನ, ಸಹಜೀವನವನ್ನ ನಡೆಸೋದ್ರಿಂದ ಇಡೀ ಜಾಗತಿಕವಾಗಿ ಶಾಂತಿ ನೆಲೆಸಬಹುದಾದಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಪ್ರತಿಯೊಂದು ರಾಷ್ಟ್ರ ಏನಾಗೈತಿ ಅಂತಂದ್ರ ಶಾಂತಿಯಿಂದ ಇರಬೇಕು ಅಂತಂದ್ರ ಅದು ವಿದೇಶಾಂಗ ನೀತಿಯಿಂದ ಮಾತ್ರ ಸಾಧ್ಯ ಅನ್ನುವಂತ ವಿಚಾರವನ್ನ ನಮ್ಮ ನೆಹರೂರವರು ಮನಗಂಡು ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ವಿದೇಶಾಂಗ ನೀತಿಯನ್ನ ರೂಪಿಸಿದ್ರು. ಇದು ವಾರ್ಷಿಕ ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಟ್ಕೋರಿ. ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಯಾವುವು ಅಂತ ಕೇಳಬಹುದು, ಅಥವಾ ಅಲ್ಲಿ ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಅಂತಾನೆ ಪ್ರಶ್ನೆ ಬರ್ತದ ಅಂತಿಲ್ಲ. ಕೆಲವೊಮ್ಮೆ ಹಿಂಗೂ ಕೇಳಬಹುದು, ಪ್ರತಿಯೊಂದು ರಾಷ್ಟ್ರ ವಿದೇಶಾಂಗ ನೀತಿಯನ್ನು ಏಕೆ ಹೊಂದಿರಬೇಕು
ಅಥವಾ ಪ್ರತಿಯೊಂದು ರಾಷ್ಟ್ರಕ್ಕೆ ವಿದೇಶಾಂಗ ನೀತಿ ಏಕೆ ಅವಶ್ಯಕ ಅಂತ ಕೇಳಿದಾಗ 2-3 ಅಂಕಕ್ಕೆ ಪ್ರಶ್ನೆ ಬಿತ್ತು ಅಂತಂದ್ರೆ ಅಲ್ಲಿ ವಿವರಣಾತ್ಮಕವಾಗಿ ಬರೆಯುವುದಿಲ್ಲ. ಅಲ್ಲಿ ಯಾವ ರೀತಿ ಉತ್ತರಿಸಬೇಕು ನೀವು, ಈ ಅಂಶಗಳನ್ನ ಅಂದ್ರೆ ಯಾವ ಉದ್ದೇಶಕ್ಕಾಗಿ ವಿದೇಶಾಂಗ ನೀತಿಯನ್ನ ರೂಪಿಸಿದ್ರು ಅನ್ನುವಂತ ಈ 5 ಅಂಶಗಳನ್ನ 1 by 1 ಬರಬೇಕು. ಇದರಲ್ಲಿ ಏನಾದ್ರೂ ವ್ಯತ್ಯಾಸ ಆಗಲಿ, ಯಾವುದೇ ಅಂಶ ಹಿಂದೆ ಮುಂದಾಗಲಿ ಆದ್ರ ನಮ್ಮ ವಿದೇಶಾಂಗ ನೀತಿ ಅಥವಾ ಯಾವುದೇ ರಾಷ್ಟ್ರ ವಿದೇಶಾಂಗ ನೀತಿಯನ್ನ ಯಾಕೆ ಹೊಂದಿರಬೇಕು ಅನ್ನುವಂತ 5 ಅಂಶಗಳನ್ನ ನೀವು ಬರಿಬೇಕು. ಇನ್ನ ಈ ವಿದೇಶಾಂಗ ನೀತಿಯನ್ನ ರೂಪಿಸುವಾಗ ಯಾವೆಲ್ಲ ಅಂಶಗಳು ಪ್ರಭಾವವನ್ನ ಬೀರ್ತಾವು ಅನ್ನುವಂತ ವಿಚಾರವನ್ನ ಮುಂದಿನ ಒಂದು ಅವಧಿಯಲ್ಲಿ ಅಭ್ಯಸಿಸೋಣ. ನಮ್ಮ ವಿದೇಶಾಂಗ ನೀತಿ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು ಅನ್ನುವಂತ ವಿಚಾರ.